ದೋಸೆ ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆ ಚಟ್ನಿ ಕೂಡ ತುಂಬ ರುಚಿಯಾಗಿದೆ, ಮಾಡೋದು ಸುಲಭ. ಮೆಂತ್ಯ ದೋಸೆ ಹಾಗೂ ಅಗಸೆ ಬೀಜದ ಚಟ್ನಿ, ಇದು ಎರಡು ಆರೋಗ್ಯದ ದೃಷ್ಟಿಯಿಂದ ತುಂಬ ಒಳ್ಳೆಯದು. ಮೆಂತ್ಯ ಕಾಳು ಇದು ಸಕ್ಕರೆ ಕಾಯಿಲೆ ಹಾಗೂ ಜೀರ್ಣಕ್ರಿಯೆ, ತೂಕ ಇಳಿಸಲು, ಜಿಮ್ ಹೋಗೋರಿಗೆ ಎಲ್ಲರಿಗೂ ಒಳ್ಳೆಯದು. ಹಾಗೆ ಅಗಸೆ ಬೀಜ ಕೂಡ, ಅದರಲ್ಲಿ ಓಮೆಗಾ 3 ಮತ್ತು ನಾರಿನಂಶ ತುಂಬ ಹೆಚ್ಚಾಗಿರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇಲ್ಲಿ 1 ಟೇಬಲ್ ಚಮಚ ಮೆಂತ್ಯ ಕಾಳನ್ನು 2 ಗಂಟೆಗಳ ಕಾಲ ನೀರಲ್ಲಿ ನೆನೆ ಹಾಕಿದ್ದು. ಹಾಗೆ ಅರ್ಧ ಕಪ್ ಅವಲಕ್ಕಿ 5 ನಿಮಿಷ ನೀರಲ್ಲಿ ನೆನೆ ಹಾಕಿದೆ. ನೆನೆಸಿದ ಮೆಂತ್ಯ ಕಾಳನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಬಿಕೊಳ್ಳಿ. ಹಾಗೆ ಅದರಲ್ಲಿ ನೆನೆಸಿದ ಅವಲಕ್ಕಿಯನ್ನು ಹಾಕಿ ಕೂಡ 1 ಸುತ್ತು ರುಬ್ಬಿ. ಈಗ ಇನ್ನೊಂದು ಮಿಕ್ಸಿ ಜಾರಲ್ಲಿ 1 ಕಪ್ ಅಕ್ಕಿ ಹಿಟ್ಟು, 1/4 ಕಪ್ ಗೋಧಿ ಹಿಟ್ಟು, ಜೊತೆಯಲ್ಲಿ ನಾವು ಮೊದಲೇ ಅರೆದ ಮೆಂತ್ಯ ಕಾಳಿನ ಪೇಸ್ಟ್ ಹಾಕಿ ಸೇರಿಸಿ ಬೇಕಾದಷ್ಟು ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಳ್ಳಿ. ಒಂದು ಪಾತ್ರೆಗೆ ಹಾಕಿ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈ ಹಿಟ್ಟಿಗೆ ಫರ್ಮೆಂಟೇಷನ್ ಅಥವಾ ನೆನೆಸುವ ಅವಶ್ಯಕತೆಯೂ ಇಲ್ಲ, ಯಾವಾಗ ಬೇಕಾದರೂ ಮಾಡಿಕೊಳ್ಬೋದು. ಯಾಕಂದರೆ ಇದು ಇನ್ಸ್ಟೆಂಟ್ ದೋಸೆ, ತುಂಬ ಈಸಿ. ಈಗ ಒಂದು ಬಾಣಲೆ ಇಟ್ಕೊಂಡು ಅದರಲ್ಲಿ 4-5 ಮೆಣಸಿನಕಾಯಿ ಹಾಕಿ ಡ್ರೈ ಹುರಿದುಕೊಳ್ಳಿ. ಅದೇ ಬಾಣಲೆಯಲ್ಲಿ ಅಗಸೆ ಬೀಜ ಎಷ್ಟಾದರೂ ಆಗ್ಬೋದು, 1 ಸ್ಪೂನು 2 ಸ್ಪೂನು ಹಾಗೇನು ಅಳತೆ ಇಲ್ಲ, ಒಂದು ಅಂದಾಜು ಹಾಕಿ ಪಟ ಅನ್ನುವಾಗ ಅದನ್ನು ಹುರಿದು ತೆಗೆದುಕೊಳ್ಳಿ. ಸಣ್ಣ ಉರಿಯಲ್ಲಿ ಹುರಿದುಕೊಳ್ಬೇಕು, ತುಂಬ ಕಪ್ ಮಾಡೋದು ಬೇಡ. ಪಟ ಅಂದರೆ ಸಾಕು. ಅದೇ ನೋಡಿ, ಈಗ ಈ ಥರ ಸಿಡಿತಾ ಇದೆಯಲ್ಲ, ಎಳ್ಳು ಹುರಿಯುವಾಗ ಹೇಗಾಗುತ್ತೆ ಹಾಗೆ. ಈಗ ಒಂದು ಫ್ರೆಶ್ ತೆಂಗಿನ ತುರಿ 1 ಕಪ್, ಜೊತೆಯಲ್ಲಿ ಡ್ರೈ ಹುರಿದ ಒಣಮೆಣಸಿನಕಾಯಿ, ಹಾಗೆ 7-8 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಹುಣಸೆ ಹಣ್ಣು, ಹಾಗೆ ಕಲ್ಲುಪ್ಪು, ಇವಿಷ್ಟನ್ನು ಸೇರಿಸಿ ಸ್ವಲ್ಪ ನೀರು ಹಾಕಿ, ಜಾಸ್ತಿ ಬೇಡ, ನುಣ್ಣಗೆ ರುಬ್ಬಿಕೊಳ್ಳಿ. ಆಮೇಲೆ ಕೊನೆಯಲ್ಲಿ ಹುರಿದ ಅಗಸೆ ಬೀಜ ಸೇರಿಸಿ 1 ಸುತ್ತು ರುಬ್ಬಿದರೆ ಸಾಕು. ಈ ಚಟ್ನಿ ತುಂಬ ರುಚಿ. ನೀವು ಚಪಾತಿ, ದೋಸೆ, ಅನ್ನ, ಗಂಜಿ, ಮಜ್ಜಿಗೆ ಅನ್ನ ಸೈಡ್ ಡಿಶ್ ಆಗಿ ಉಪಯೋಗಿಸಬಹುದು, ತುಂಬ ರುಚಿ. ಈಗ ಇಲ್ಲಿ ದೋಸೆ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಈನೋ ಅಥವಾ ಅಡಿಗೆ ಸೋಡಾ 1/2 ಸ್ಪೂನ್ ಸೇರಿಸಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಆಮೇಲೆ ಹದ ನೋಡಿಕೊಂಡು, ತೀರಾ ತೆಳ್ಳಗೆ ಅಥವಾ ತೀರಾ ದಪ್ಪಗೆ ಬೇಡ. ಇಲ್ಲಿ ತಾವಲಿಯನ್ನು ಬಿಸಿಗಿಟ್ಟಿದ್ದೇನೆ, ಹಾಗೆ ಅದಕ್ಕೆ ನೀರು ಹಾಕಿ ಸ್ವಲ್ಪ ತಣಿಸಿ ಹಿಟ್ಟು ಹಾಕಿ ದೋಸೆ ಮಾಡಿಕೊಳ್ಬೇಕು. ಒಂದೇ ಬದಿಯಿಂದ ದೋಸೆ ತಿರುಗಿಕೊಳ್ಳಿ. ಮೇಲ್ಗಡೆಯಿಂದ 1 ಚಮಚ ತುಪ್ಪ ಹಾಕಿ ಮುಚ್ಚಳ ಮುಚ್ಚಿ 2 ನಿಮಿಷ ಮಧ್ಯಮ ಉರಿಯಲ್ಲಿ ಬೇಯಿಸಿಕೊಳ್ಳಿ. ನಿಮಗೆ ಜಾಸ್ತಿ ಗರಿ ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹೊತ್ತು ಇಡ್ಬೋದು. ಹಾಗೆ ಮತ್ತೆ ಅದನ್ನು ತಿರುಚಿ ಹಾಕಿ 1 ನಿಮಿಷದ ನಂತರ ತೆಗೆಯಿರಿ. ಈಗ ಇಲ್ಲಿ 2ನೇ ದೋಸೆ ನಾನು ಸ್ವಲ್ಪ ದಪ್ಪ ತೋರಿಸ್ತೇನೆ, ಅಂದರೆ ಜಾಸ್ತಿ ಸ್ಪ್ರೆಡ್ ಮಾಡೋದು ಬೇಡ. ಇದು ಕೂಡ ಚೆನ್ನಾಗಿರ್ತದೆ. ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡಿಕೊಳ್ಬೋದು. ಜಾಸ್ತಿ ತೆಳ್ಳಗೆ ಬೇಕಂದ್ರೂ ಮಾಡಿಕೊಳ್ಬೋದು, ದಪ್ಪ ಬೇಕಾದರೂ ಮಾಡಿಕೊಳ್ಳಿ, ಅಥವಾ ತೀರಾ ತೆಳ್ಳಗೆ ಮಾಡಿಕೊಂಡು, ಹಿಟ್ಟು ತೆಳ್ಳಗೆ ಅಲ್ಲ, ದೋಸೆನ ತೆಳ್ಳಗೆ ಮಾಡಿಕೊಂಡು ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿ ಗರಿಗರಿಯಾಗಿ ಬೇಯಿಸಿಕೊಂಡಿದ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ.
ಹಾಗೆ ದೋಸೆ ನೋಡಿ ಕಲರ್ಫುಲ್ ಆಗಿದೆ ಅಲ್ವಾ, ತುಂಬ ಚೆನ್ನಾಗಿದೆ. ಈ ದೋಸೆ ಹಾಗೂ ಚಟ್ನಿ ಸೂಪರ್, ಎರಡೂ ಕಲರ್ ಸೂಪರ್ ಆಗಿದೆ ಹಾಗೂ ಆರೋಗ್ಯಕರ ಅಲ್ವಾ. ಎಷ್ಟು ಮೃದು ಆಗಿದೆ ಅಂದರೆ ಇದನ್ನು ಸಂಜೆ ತನಕ ಇಟ್ಕೊಂಡು ತಿಂದರೂ ರುಚಿಯಲ್ಲಿ ಏನೂ ವ್ಯತ್ಯಾಸ ಆಗೋದಿಲ್ಲ. ಹಾಗೆ ಈ ಚಟ್ನಿ ಕೂಡ ಅಷ್ಟೇ. ರೆಸಿಪಿ ಇಷ್ಟ ಆದಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಹಾಗೆ ಲೈಕ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.